ನಾನು ತುಂಬ ಯೋಚನೆ ಮಾಡ್ತಿರೋದೇನೆಂದರೆ ಪಾಪ ಅವ್ರ ತಾಯಿ ಮತ್ತು ತಂಗಿ ಬಗ್ಗೆ ನೆನ್ನೆ ಶಿವಣ್ಣ ಮಾತಾಡ್ತಾಯಿದ್ರು, ನಮ್ಮ KR ಪೇಟೆ ಅವರು. ನಾವೆಲ್ಲರೂ ಇದ್ದೀವಿ ನಿಮ್ಮ ಜೊತೆಗೆ, ಖಂಡಿತ ಇರ್ತೀವಿ. ಅದು ಫೈನಾನ್ಷಿಯಲಿ ಆಗಲಿ ಮತ್ತು ಒಂದು ಸಪೋರ್ಟಿವ್ ಆಗಲಿ. ಇವತ್ತು ಅವ್ನು ನೆನ್ನೆ ತೀರೋಗಿದ್ದಾನೆ ಅನ್ನೋ ವಿಚಾರಕ್ಕೆ ಅಂತಲ್ಲ, ಯಾಕಂದರೆ ನಾವೆಲ್ಲ ಕಾಮಿಡಿ ಕಿಲಾಡಿಯಿಂದ ಬಂದಾಗಲೂ ಒಂದು ಫ್ಯಾಮಿಲಿ ಥರನೇ ಇದ್ದೀವಿ. ಯಾರಿಗೇನೇ ಒಂದು ಸಮಸ್ಯೆ ಆದ್ರೂ ನಮ್ಮ ಕೈಲಾದಂತಹ ಎಲ್ಲರೂ ಒಂದು ಗ್ರೂಪ್ ಮಾಡಿಕೊಂಡು ಅವ್ರಿಗೇನು ಸಹಾಯ ಮಾಡಬೇಕು ಹಂಗೆ ಮಾಡ್ತಿದ್ವಿ. ಆ್ಯಕ್ಚುಲಿ ಅವ್ರ ತಂದೆ ತೀರೋದಾಗೂ ಕೂಡ ಎಲ್ಲರೂ ಒಂದು ಗ್ರೂಪ್ ಮಾಡಿ, ನಯನ ಒಂದು ಗ್ರೂಪ್ ಮಾಡಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋಣ. ಯಾಕಂದರೆ ಯಾರೂ ಬಾಯಿ ಬಿಟ್ಟು ಹೇಳ್ಕೊಳ್ಳಲ್ಲ ಮೇಡಮ್. ಈ ಥರ ಆದಾಗ ನಮಗೆ ಸಮಸ್ಯೆಗಳಿದ್ದಾವೆ ಅಂತ ಹೇಳ್ಕೊಳಕ್ಕಾಗಲ್ಲ. ಶಿವಣ್ಣ ಹೇಳ್ತಾಯಿದ್ರು, ಅದಕ್ಕೆ ಅವ್ರ ಫ್ಯಾಮಿಲಿಗೆ ನಾವು ಅಷ್ಟೇ ಹೇಳೋಕ್ಕಾಗೋದು, ನಿಮ್ಮ ಜೊತೆಗೆ ನಾವು 30-35 ಜನನೂ ಇರ್ತೀವಿ. ತಂಗಿ ಮದುವೆ ಮಾಡಬೇಕು ಅಂತ ಹೇಳ್ತಾಯಿದ್ರು. ಹುಡುಗನ ಹುಡುಕಿದಾರೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ, ಕರೆಕ್ಟ್ ಮಾಹಿತಿ ಗೊತ್ತಿಲ್ಲ. ಆ ಥರನಾರು ಆಯಿತು ಅಂದರೆ ಮದುವೆಗೆ ಎಲ್ಲರೂ ಸಪೋರ್ಟ್ ಮಾಡ್ತೀವಿ, ನಿಲ್ಲಬೇಕು. ಬಟ್ ರಾಖಿಗೆ ಅತಿ ದೊಡ್ಡ ಕನಸೇನೆಂದರೆ ಅವನ ಮದುವೆ ಆಗಲಿಲ್ಲ ಅಂದ್ರೂ ಅವ್ನ ತಂಗಿ ಮದುವೆನ ಜೋರಾಗಿ ಮಾಡಬೇಕು ಅಂತ. ಮತ್ತು ಅವ್ನು 4 years ಬ್ಯಾಕ್ ಅವ್ರ ತಂದೆ ತೀರೋದ್ಮೇಲೆ ಅವರು ತಂಗಿ ಹೇಳಿದರು, ನಮ್ಮಪ್ಪ ಇಲ್ಲ ಅನ್ನೋ ಕೊರಗನ್ನ ನೀಗಿಸ್ತಿದ್ದೇನೆ, ಇದ್ದಾರೆ ನಮ್ಮಪ್ಪನ ರೂಪದಲ್ಲಿ ನಿಂತ್ಕೊಂಡು ಎಲ್ಲ ಮಾಡ್ತಿದ್ದಾನೆ ಅಂತ ಹೇಳಿದರು. ಅಂದರೆ ತುಂಬ ಆಸೆಗಳು, ಕನಸುಗಳು. ಅವನ ಬಗ್ಗೆ ಅವ್ನಿಗೆ ಆಸೆ ಇರಲಿಲ್ಲ. ದೇವರಣೆಗೂ ಅವನ ಬಗ್ಗೆ ನಾನೇನೋ ಆಗಬೇಕು, ನಾನೇನೋ ಮಾಡಬೇಕು ಆಸೆ ಇರಲಿಲ್ಲ. ಬಂದಿದ್ದನ್ನು ಸ್ವೀಕರಿಸ್ಬೇಕು. ದೇವ್ರು ನಮ್ಗೆ ಏನು ಕೊಡ್ತಾನೋ ಅದನ್ನು ಸ್ವೀಕರಿಸ್ಬೇಕು ಅನ್ನೋದು ಆಸೆ ಆಯಿತು. ದೇವ್ರು ಕೊಟ್ಟಿದ್ದನ್ನೇ ಸ್ವೀಕರಿಸ್ಬಿಟ್ಟ ಅನ್ಸುತ್ತೆ. ಇಷ್ಟು ಬೇಗ ನಾವು ಅವನ್ನ ಕಳ್ಕೊತೀವಿ ಅನ್ನೋ. ಸರ್ ಅದೇ ನೀವು ಕಾಮಿಡಿ ಕಿಲಾಡಿಗಳು ಸೀಸನ್ 2 ಅವರು 3, ಸೊ ನೀವು ಅವರು ಬಂದ ಮೊದಲನೇ ದಿನದಿಂದನೂ ಅವ್ರನ್ನ ನೋಡಿರ್ತೀರ ನೀವು. ಸೊ ಹೇಗಿರ್ತಾಯಿದ್ರು ಎಲ್ಲರ ಜೊತೆ ಬಂದಾಗ? ಅವ್ರಿಗೆ ನಾನು ಇಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು, ಗುರ್ತಿಸ್ಕೊಳ್ಬೇಕು ಅನ್ನೋ ಹಪಾಪಿ ಹೇಗಿತ್ತು? ನಿಮ್ಮ ಜೊತೆ ಎಲ್ಲ ಹೇಗಿರ್ತಾಯಿದ್ರು? ನಾವು ನೋಡಿದ್ದೀವಿ, ಯಾವಾಗಲೂ ನಗುಮುಖದಿಂದನೇ ಅವರು ಇರ್ತಾಯಿದ್ರು, ಎಲ್ಲರೂ ನಗಿಸ್ತಾಯಿದ್ರು. ಸೊ ನೀವು ನೋಡಿದಂತೆ ರಾಕೇಶ್ ಅವ್ರ ಬಗ್ಗೆ ಹೇಳೋದಾದರೆ? ಮೇಡಮ್, ರಾಖಿ ಬಂದಿದ್ದು ವೈಲ್ಡ್ ಕಾರ್ಡ್ ಎಂಟ್ರಿಲಿ ಚಾಂಪಿಯನ್ಶಿಪ್ಗೆ. ಅಲ್ಲಿ ಬಂದಾಗ ಅವನಿನ್ನು ಸೀಸನ್ 3 ಮುಂಚೆ ಚಾಂಪಿಯನ್ಶಿಪ್ ನಡೀತಿತ್ತು. ಶರಣಯ್ಯ ಸರ್ ಅವನ್ನ ಸೆಲೆಕ್ಷನ್ ಮಾಡಿದ್ದು. ಶರಣಯ್ಯ ಸರ್ದು ಸೆಲೆಕ್ಷನ್ ಯಾವತ್ತೂ ತಪ್ಪಾಗಲ್ಲ ಮೇಡಮ್. ಯಾಕಂದರೆ ಅವರು ಒಂದು ಮಖದಲ್ಲೇ ಕಂಡುಹಿಡಿದ್ಬಿಡ್ತಾರೆ ಇವರು ವರ್ಕ್ ಆಗ್ತಾರಾ ಅಥವಾ ಹೇಗೆ ಮಾಡ್ತಾರೆ ಅನ್ನೋದನ್ನೆಲ್ಲ ಕ್ಲೀನಾಗಿ ಕಂಡುಹಿಡಿತಾರೆ ಶರಣಯ್ಯ ಸರ್. ಯಾಕಂದರೆ ಅವ್ರದ್ದು ಇದೇ ಬೇರೆ. ಸೊ ಇವ್ನು ನೋಡಿದ ತಕ್ಷಣ ನಮಗೆ ಫಸ್ಟು ಸಣ್ಣದೇ ಸಿಕ್ತಿತ್ತು ಅವನಿಗೆ ಕ್ಯಾರೆಕ್ಟರ್ಗಳು. ಆಮೇಲೆ ಸ್ಟೇಜ್ ಫಿಯರ್ ತುಂಬ ಇದೆ ಅಂತ ಅವ್ನು ಹೇಳ್ಕೊಂಡಿದ್ದ. ಆಮೇಲೆ ಸೀಸನ್ 3 ಇವನೊಬ್ಬ ಡೈರೆಕ್ಟ್ ಇದಾಗಿ ಬಂದಾಗ ಎಲ್ಲರನ್ನೂ ತಿನ್ನೋ ಅಂಥ ಪ್ರತಿಭೆ ಆಗೋದ ಮೇಡಮ್. ಅಲ್ಲಿ ರಾಖಿ ಕೈಗೆ ಯಾವ ಸ್ಕಿಟ್ ಕೊಟ್ರೂ ಗೆಲ್ಲಿಸ್ಬಿಡ್ತಾನೆ ಅನ್ನೋ ಒಂದು ನಂಬಿಕೆ ಬಂತು. ನಮ್ಗಳಿಗೆ ಸಣ್ಣ ಕ್ಯಾರೆಕ್ಟರ್ ಸಿಕ್ತಿತ್ತು. ಸೀಸನ್ 2, 3 ಮಾಡಿದ್ರು, ಚಾಂಪಿಯನ್ಶಿಪ್ ಮಾಡಿದ್ರು. ಇವನು ಬಂದು ಬರೀ 2-3 ಎಪಿಸೋಡ್ಗೆ ಶೈನ್ ಆಗ್ಬಿಟ್ಟ. ಸರ್, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಎಲ್ಲ ಹೇಗಿತ್ತು ಅಂದರೆ ಅವ್ರ ತಂದೆ ಎಕ್ಸ್ಪೈರ್ಡ್ ಆದಮೇಲೆ? ಅಂದರೆ ಲೈಕ್ ನೀವು ಹೇಳ್ತಾ ಇದ್ರಿ ಇವೆಂಟ್ಗಳೆಲ್ಲ ಸಿಗ್ತಿದೆ ಮತ್ತು ಫುಲ್ ಬ್ಯುಸಿ ಇದ್ರಂತೆ ಇತ್ತೀಚೆಗೆ. ಸೊ ಆದರೂ ಸಹ ಆರ್ಥಿಕ ಸ್ಥಿತಿ ಎಲ್ಲವೂ ಚೆನ್ನಾಗಿತ್ತ? ಲೈಕ್ ತಂಗಿ ಮದುವೆ ಮಾಡಬೇಕು ಅಂತ ಎಲ್ಲ ಫಿಕ್ಸ್ಡ್ ಡೆಪಾಸಿಟ್ ಎಲ್ಲ ಮಾಡ್ಕೊಂಡಿದ್ರಂತೆ. ಅದೊಂದೇ ನನಗೆ ಕನಸಿರೋದು ಅಂತ. ತನ್ನ ಕನಸುಗಳನ್ನೇನಾದರೂ ನಿಮ್ಮ ಜೊತೆ ಹಂಚ್ಕೊಂಡಿದ್ರಾ? ಅಂದರೆ ಈಗ ವಿನ್ನಿಂಗ್ ಅಮೌಂಟ್ ಏನಿತ್ತು ಅದನ್ನು ತಂಗಿ ಮದುವೆಗೆ ಅಂತ ಸೇವ್ ಮಾಡಿಟ್ಟಿದೆ. ಬಟ್ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಇವಾಗ ನಮ್ಮ ಕಲಾವಿದ್ರಿಗೆ ತುಂಬ ಕಷ್ಟ ಆಗಿದೆ ಮೇಡಮ್. ಬಿಕಾಸ್ ಏನಂತ ಹೇಳಿದ್ರೆ ಈಗ ರಂಗಭೂಮಿ ನಾವೆಲ್ಲ ರಂಗಭೂಮಿ ಕಲಾವಿದರು ಸ್ಟೇಜಿಗೆ ಬಂದ್ವಿ, ಕಲ್ತ್ಕೊಂಡ್ವಿ. ಈಗ ಕೆಲವು ಆಫರ್ಸ್ಗಳು ಬರೋದು ಕಮ್ಮಿ ಆಗೋಯ್ತು, ತುಂಬ ಜನಕ್ಕೆ ಕಮ್ಮಿ ಆಗಿದೆ. ಬಿಕಾಸ್ ಏನಂದರೆ ಸೋಷಿಯಲ್ ಮೀಡಿಯಾಯಿಂದ ಅಲ್ಲಿ ಯಾವುದೋ ವ್ಯೂಸು ಮತ್ತು ಇನ್ನೊಂದೇನೋ ಕಂಟೆಂಟಿಂದಾಗಿ 4 ಗೋಡೆ ಮಧ್ಯೆ ಒಂದು ವಿಡಿಯೋ ವೈರಲ್ ಆದರೆ ಹಾಕೊಳ್ಳೋರು ಕೂಡ ಇವರಿಂದ ನಮ್ಗೆ ಯೂಸ್ ಆಗುತ್ತೆ, ಅಂದರೆ ವ್ಯೂಸ್ ಆಗುತ್ತೆ ಅನ್ನೋ ಕಾರಣದಿಂದ ಸೊ ಇವ್ರಿಗೆಲ್ಲ ಕಮ್ಮಿ ಆಯಿತು. ಅದಕ್ಕೇನಾಯಿತು ಅಂದರೆ ಬಂದಿದ್ದನ್ನೆಲ್ಲ ಒಪ್ಕೊಂಡು ಮಾಡೋಕ್ಕೆ ಶುರು ಮಾಡಿದ್ವಿ. ಅಂದರೆ ನಾವು ಒಂದು ದಿವಸನೂ ಫ್ರೀ ಇರಬಾರ್ದು ಅನ್ನೋದನ್ನ ಇದು ಮಾಡಿಕೊಂಡು ಈಗ ರಾಖಿದು ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಅವನಿಗೆ ಕೆಲಸ ಹೆಂಗಿತ್ತು ಅಂದರೆ ಇವೆಂಟ್ಸ್ಗಳು ಮಾಡ್ತಿದ್ದ. ಕಾಂತಾರ 2 ಮಾಡ್ತಿದ್ನಲ್ಲ, ಸೊ ಹಾಗಾಗಿ ಗೆಟಪ್ ಚೇಂಜ್ ಮಾಡೋಕ್ಕಾಗ್ತಿರ್ಲಿಲ್ಲ ಅವನು. ಹಾಗಾಗಿ ಬೇರೆ ಸಿನಿಮಾಗಳು ಸೀರಿಯಲ್ಗಳು ಅಂದರೆ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ನ ಗೆಟಪ್ ಬೇರೆ ಥರ ಇತ್ತಂತೆ. ಸೊ ಹಾಗಾಗಿ ಏನೂ ಮಾಡಿರಲಿಲ್ಲ. ಫೈನಾನ್ಷಿಯಲಿ ಕಷ್ಟನೇ ಇದ್ದೀವಿ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ತಿಂಗಳಲ್ಲಿ 1-2 ದಿವಸ 3 ದಿವಸ ಅಷ್ಟೇ ಬ್ಯುಸಿ ಇರೋದು ಇವೆಂಟ್ಸ್ಗಳಲ್ಲಿ. ಸೀರಿಯಲ್ಗಳಿದ್ದಾಗ ಓಕೆ ಸೀರಿಯಲ್ ಮಾಡ್ತಾಯಿದ್ವಿ. ಈಗ ಅವನು ಸೀರಿಯಲ್ ಮಾಡ್ತಿದ್ದೆ, ಸೀರಿಯಲ್ ಮುಗೀತು. ಸಿನಿಮಾಗಳ ಆಫರ್ ಬರಬೇಕು, ಸಿನಿಮಾಗಳು ಥಿಯೇಟ್ರಲ್ಲಿ ನಿಲ್ತಾ ಇಲ್ಲ. ಬಟ್ ಅವನು ಫೈನಾನ್ಷಿಯಲಿ ಏನಂತ ನಾವು ಇದಿರಲಿಲ್ಲ, ಸ್ಟೇಬಲ್ ಇರಲಿಲ್ಲ ಅವನು. ಫೈನಾನ್ಷಿಯಲಿ ಏನಂತ ಹೇಳ್ಕೊಳ್ಳೋ ರೀತಿಗೆ ಏನಿರಲಿಲ್ಲ. ವಿನ್ನಿಂಗ್ ಅಮೌಂಟನ್ನ ತಂಗಿ ಮದುವೆಗೆ ಅಂತ ಇದು ಮಾಡ್ಕೊಂಡಿದ್ದು.
ಬಟ್ ಜೀವನಕ್ಕೆ ಅಂದರೆ ನಡೀತಾ ನಡೀತಾ ಇತ್ತು. ಇವಾಗ ಒಂದು ಇವೆಂಟ್ಸ್ ಮಾಡ್ತಿದ್ವಿ, ತಿಂಗಳಲ್ಲಿ ಒಂದು 3-4 ಇವೆಂಟ್ ಬಂದರೆ, ಒಂದು 2-3 ಸಿನಿಮಾದು ಡೇಟ್ಸ್ ಬಂದರೆ ಜೀವನ ನಡೆಯೋಕ್ಕೆ ಏನು ಸಮಸ್ಯೆ ಇರಲಿಲ್ಲ. ಸೆಟಲ್ ಆಗಿಬಿಟ್ಟಿದೆ ಅನ್ನೋದು ಸುಳ್ಳು.